ಹಲೋ ನಮಸ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪನಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ವಿದ್ಯಾಸಿರಿ ಸ್ಕಾಲರ್ಶಿಪ್ ಸರ್ ಬರಬೇಕಾಗಿತ್ತಂದ್ರೆ ಏನು ಮಾಡಬೇಕಾಗಿತ್ತು ಮತ್ತು ಅದ್ರ ಜೊತೆಗೆ ವಿದ್ಯಾಸಿರಿ ಹಣ ಬರುತ್ತೋ ಅಥವಾ ಇಲ್ಲ ಅಂತ ಕೇಳ್ತಾ ಇದ್ರು. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟಾದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. 2025-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಅದ್ರ ಜೊತೆಗೆ ವಿದ್ಯಾಸಿರಿ ಸಪ್ರೇಟಾಗಿ ಸಲ್ಲಿಸಬೇಕು ಅಂತ ಕೇಳಿದ್ರೆ, ಇಲ್ಲ ಫ್ರೆಂಡ್ಸ್, ಸಪ್ರೇಟಾಗಿ ಸಲ್ಲಿಸೋ ಅವಶ್ಯಕತೆ ಇಲ್ಲ. ಏನಪ್ಪ ಅಂದರೆ ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ಏನಿದೆ ಅದನ್ನು SSP ಜೊತೆನೇ ಮರ್ಜ್ ಮಾಡಿದ್ದಾರೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಪ್ರತಿ ತಿಂಗಳು 2,000 ರೂಪಾಯಿ ಅಂತೆ, 10 ತಿಂಗಳಿಗೆ 20,000 ರೂಪಾಯಿ ಹಾಸ್ಟೆಲ್ ಸಿಗದೇ ಇರತಕ್ಕಂಥ ವಿದ್ಯಾಸಿರಿ ಸ್ಕಾಲರ್ಶಿಪ್ನ ನೀಡೋಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಅದ್ರ ಜೊತೆಗೆ ಅದರ ಪ್ರಕಾರ ಈ ವರ್ಷನ ಕೂಡ ನೀಡುತ್ತೆ. ಹಾಗಾದರೆ ಅದಕ್ಕೆ ಅರ್ಜಿ ಸಲ್ಲಿಸಬೇಕಾಗಿತ್ತು, ಏನು ಮಾಡಬೇಕಿತ್ತು ಏನಂತ ತಿಳಿಸ್ಕೊಡ್ತಾ ಹೋಗ್ತೀವಿ ನೋಡಿ ಫ್ರೆಂಡ್ಸ್. ವಿದ್ಯಾಸಿರಿ ಹಣ ಬರಬೇಕಾಗಿತ್ತಪ್ಪ ಅಂದರೆ ನೀವು ಮೊದಲನೇದಾಗಿ ಯಾವುದೇ ಕ್ಯಾಟಗರಿ ವಿದ್ಯಾರ್ಥಿಗಳಾಗಿದ್ದರೂ ಸಹ ಏನಪ್ಪ ಅಂದರೆ ನೀವು ಫಸ್ಟ್ ಆಫ್ ಆಲು ಹಾಸ್ಟ್ಲಿಗೆ ಅರ್ಜಿನ ಸಲ್ಲಿಸಬೇಕು. ಅದು ಯಾವುದೇ ಕ್ಯಾಟಗರಿ ವಿದ್ಯಾರ್ಥಿಗಳಿರೋದು ಹಾಸ್ಟ್ಲಿಗೆ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ಬರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಹಾಸ್ಟ್ಲಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಪ್ಪ ಅಂದರೆ ನೀವು ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ಗೆ ಲಾಗಿನ್ ಆಗಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಈಗ ಆಲ್ರೆಡಿ ಪ್ರೆಸೆಂಟ್ಲಿ ಏನಂದರೆ ಹಾಸ್ಟ್ಲಿಗೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿನಿಲಯಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗೆ 14/10/2025 ಮಾತ್ರ ಏನಪ್ಪ ಅಂದರೆ ಓಪನ್ ಇಟ್ಟಿದ್ದರು. ಈಗ ಅದೇನಪ್ಪ ಅಂದರೆ ಸ್ನಾತಕೋತ್ತರ ಪದವಿ, ವೃತ್ತಿ ಪದವಿ, ಸಾಮಾನ್ಯ ಪದವಿ ಅವ್ರಿಗೆಲ್ಲರಿಗೂ ಏನಂದರೆ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಈಗ ಏನಪ್ಪ ಅಂದರೆ ವಿದ್ಯಾರ್ಥಿಗೆ ಅರ್ಜಿ ಸಲ್ಲಿಸೋಕೆ ಹೋದರೆ ತೊಗೊಳೋದಿಲ್ಲ. ಬಟ್ ಆಲ್ರೆಡಿ ಈಗ ಯಾರು ಲಾಸ್ಟ್ ಡೇಟ್ ಒಳಗಡೆ ಅರ್ಜಿ ಸಲ್ಲಿಸಿ ನಂತರ ನೀವೇನಪ್ಪ ಅಂದರೆ ಈ SSP ಸ್ಕಾಲರ್ಶಿಪ್ಪಿಗೆ ಸಬ್ಮಿಟ್ ಮಾಡಿದರೆ, ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೆ ನಂತರ ಏನಪ್ಪ ಅಂದರೆ ನಿಮ್ಮದು SSP ಐಡಿಗೆ ಮತ್ತು ಅದ್ರ ಜೊತೆಗೆ ಹಾಸ್ಟೆಲ್ ಅಪ್ಲಿಕೇಶನ್ಗೆ ಎರಡೂ ಕೂಡ ಲಿಂಕ್ ಇರುತ್ತೆ. ಅದ್ರ ಪ್ರಕಾರ ಏನಪ್ಪ ಅಂದರೆ ಅವ್ರು ವೆರಿಫೈ ಮಾಡ್ತಾರೆ. ನಿಮ್ಗೆ ಹಾಸ್ಟೆಲ್ ಅಲಾಟ್ಮೆಂಟ್ ಆಗಿತ್ತಂದರೆ ನಿಮ್ಮ ವಿದ್ಯಾಸಿರಿ ಹಣನ ಹಾಸ್ಟೆಲ್ಗೆ ಜಮಾ ಮಾಡ್ತಾರೆ. ಹಾಸ್ಟೆಲ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ನೀವು ರೂಮ್ ಮಾಡ್ಕೊಂಡು ಅಥವಾ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಓದ್ತಾ ಇದ್ರೆ ಅನ್ನೋ ಕಾರಣಕ್ಕೂ ರಾಜ್ಯ ಸರ್ಕಾರ 20,000 ರೂಪಾಯಿ ನಿಮ್ಮ ಅಕೌಂಟಿಗೆ ಸೊ ನಿಮಗೇನಪ್ಪ ಅಂದರೆ ಜಮಾ ಮಾಡುತ್ತೆ. ಈಗ ಆಲ್ರೆಡಿ PUC ವಿದ್ಯಾರ್ಥಿಗಳದ್ದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ವೆರಿಫಿಕೇಷನ್ ಕೂಡ ಸ್ಟಾರ್ಟ್ ಆಗಿದ್ದಾವೆ. ಯಾರ್ಯಾರು ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಾಯಿದ್ರೆ ಸೊ ಅಂಥವ್ರಿಗೆ ಹಣ ಬರುತ್ತೆ. ಆಲ್ರೆಡಿ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾ ಇದ್ರು, ಸರ್ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ. ಎಸ್, PUC ವಿದ್ಯಾರ್ಥಿಗಳು ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಅವ್ರು ಜಸ್ಟ್ ಇನ್ನು 2 ತಿಂಗಳಿನಲ್ಲಿ ಅವ್ರದ್ದು ಮುಗಿದು ಹೋಗುತ್ತೆ. ಸೊ ಹಾಗಾಗಿ ಅಂಥ ಫಸ್ಟ್ಗೆ PUC ಅವ್ರದ್ದು ಮಾಡ್ತಾರೆ. ನಂತರ ಡಿಪ್ಲೊಮಾ, ITI, ಡಿಗ್ರಿ, UG, PG, ಪ್ರೊಫೆಷನಲ್ ಕೋರ್ಸ್ಗಳು, ಡೆಂಟಲ್, ಮೆಡಿಕಲ್ ಎಲ್ಲನೂ ಕೂಡ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಫಸ್ಟ್ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸ್ತೀರಾ ಸೊ ನಂತರ ನೀವು SSPಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಯಾವುದೇ ಕಾರಣ ಕೂಡ ಮಿಸ್ ಮ್ಯಾಚ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಹಣ ಬರೋದಿಲ್ಲ. ಸೊ ಹಾಗಾಗಿ ಫಸ್ಟ್ಗೆ ನೀವು ಆ ಸ್ಕಾಲರ್ಶಿಪ್ಗೆ ಅರ್ಜಿ ಸಬ್ಮಿಟ್ ಮಾಡಿದ ಮೇಲೆ ನೆಕ್ಸ್ಟ್ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸ್ತಾರೆ ಅಂದರೆ ಬರೋದಿಲ್ಲ. ಹಾಗಾಗಿ ಮುಂಚೆನೇ ನೀವು ಹಾಸ್ಟೆಲ್ಗೆ ಸಬ್ಮಿಟ್ ಮಾಡಿದ ಮೇಲೆ ನಂತರ ನೀವೇನು ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಅಪ್ಲಿಕೇಶನ್ನ SSPಗೆ ಸಬ್ಮಿಟ್ ಮಾಡಬೇಕು. ಯಾಕೆಂದರೆ ಹಾಸ್ಟೆಲ್ಗೆ ಮತ್ತು ಹಾಸ್ಟೆಲ್ ID ನೀವೇನು ಲಾಗಿನ್ ಆಗಕ್ಕೆ ಹೋಗ್ತೀರಾ ಅವಾಗ SSP ಐಡಿನ ಕಂಪಲ್ಸರಿಯಾಗಿ ತೊಗೊಳುತ್ತೆ. ಅದು ಇಲ್ಲಿ ನೋಡಿ ತೋರಿಸ್ಕೊಡ್ತೀನಿ. ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ ಏನು ಹೊಡಿತಿರಲ್ಲ, ಸೊ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಹೊಡೆದಾಗ ಲಾಗಿನ್ ಆಗಕ್ಕೆ ಹೋಗ್ತಿರಲ್ಲ ಫ್ರೆಂಡ್ಸ್, ಇಲ್ಲಿ ಅಪ್ಲೈ ಅಂತ ಕೊಟ್ಟಾಗ ಫಸ್ಟ್ಗೆ ನಿಮಗೆ ಸ್ಕಾಲರ್ಶಿಪ್ ಅಕೌಂಟ್ ಇದೆಯಾ ಅಂತ ಕೇಳುತ್ತೆ. ಸ್ಕಾಲರ್ಶಿಪ್ ಅಕೌಂಟ್ ಅಂದರೆ SSP ಅಕೌಂಟ್ ಅಂತಲೇ ಅರ್ಥ. ಇನ್ನೂ ಅಂತ ಕೊಟ್ಟರೆ ನಿಮ್ಗೆ SSPಗೆ ಹೋಗುತ್ತೆ ನೋಡಿ ಫ್ರೆಂಡ್ಸ್, ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ SSPಗೆ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಹೋಗುತ್ತೆ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು SSPಗೆ ನೀವು ಅಕೌಂಟ್ ಎಸ್ ಅಂತ ಕೊಟ್ಟರೆ SSP ಐಡಿನ ಹಾಕಬೇಕಾಗುತ್ತೆ. ಅದನ್ನು ಕೂಡ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಕಂಪಲ್ಸರಿಯಾಗಿ ವಿದ್ಯಾರ್ಥಿಗಳು SSP ಐಡಿನೇ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ SSP ಐಡಿ ಎಂಟ್ರಿ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣ ಕೂಡ ಏನಪ್ಪ ಅಂದರೆ ಅದು ಹೋಗೋದಿಲ್ಲ. ಇಲ್ಲಿ ನೋಡಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಅಂತ ಕೊಟ್ಟರೆ ನಿಮಗೆ SSP ಐಡಿಗೆ ಕಂಪಲ್ಸರಿಯಾಗಿ ತೊಗೊಳುತ್ತೆ. ಅದನ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. SSP ID ಪಾಸ್ವರ್ಡ್ ಹಾಕಬೇಕಾಗುತ್ತೆ. ನಂತರ ಕ್ಯಾಪ್ಚಾ ಕೋಡ್ನ ಹಾಕ್ಕೊಂಡು ನಂತರ ನೀವು ಅಪ್ಲಿಕೇಶನ್ ಲಾಗಿನ್ ಆದಮೇಲೆ ನಿಮಗೆ ಹಾಸ್ಟೆಲ್ ಪ್ರಿಯಾರಿಟಿ ವೈಸು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು, ಸರ್ ನಮ್ಮದು ಹಣ ಬರುತ್ತೋ ಅಥವಾ ಇಲ್ಲ SSP ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ವಿದ್ಯಾರ್ಥಿರದು ಬರುತ್ತೆ ಫ್ರೆಂಡ್ಸ್. ಫಸ್ಟ್ಗೆ PUC ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ PUC ವಿದ್ಯಾರ್ಥಿಗಳದ್ದು ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ನಿಮ್ಮದು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮದು ಕೂಡ UG, PG, ಡಿಪ್ಲೊಮಾ, ITI ಎಲ್ಲರದು ಕೂಡ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರು ವಿದ್ಯಾರ್ಥಿ ಇನ್ನೂ ಕೂಡ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲ್ಲ ಕೂಡಲೇ ಸಬ್ಮಿಟ್ ಮಾಡಿ ಫೀ ರಿಂಬರ್ಸ್ಮೆಂಟ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು, ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.